ನಾವು ಇವತ್ತೇನಾದರೂ ನೀಟ್ ಅಕ್ರಮಗಳ ಬಗ್ಗೆ ಮಾತಾಡದೇ ಇದ್ದರೆ ಬಹುಶಃ ಒಂದು ತಲೆಮಾರಿಗೆ ಬಗೆಯುವ ದ್ರೋಹ ಆಗಿಬಿಡುತ್ತದು. ಈ ನೀಟು, ಈ ಮೆರಿಟೋಕ್ರಸಿ ಒಂದು ಭೂತ ಹಿಡಿಸ್ಬಿಟ್ಟಿದ್ದಾರೆ ಈ ವ್ಯವಸ್ಥೆಯಲ್ಲಿ. ಮೆರಿಟ್ ಬಂದವನು ಶ್ರೇಷ್ಠ, ಅವನು ಮೆರಿಟ್ ಸ್ಟೂಡೆಂಟು. ಫಸ್ಟ್ ಆಫ್ ಆಲ್ ಈ ಮೆರಿಟ್ ಎನ್ನುವ ಕಲ್ಪನೆ ಬಗ್ಗೆನೇ ಅನೇಕ ವಿರೋಧಾಭಾಸಗಳಿದೆ. ಏನು ಯಾವ ಥರ ಅಳೆಯೋದು ಒಬ್ಬ ಮನುಷ್ಯನನ್ನು? ಇವನು ಮಹಾನ್ ಬುದ್ಧಿವಂತ, ಇವನು ಮಹಾನ್ ಪೆದ್ದುಗುಂಡ, ಅವನು ತೆಗೆದುಕೊಳ್ಳುವ ಮಾರ್ಕ್ಸ್ ಮೇಲೆ ಇಲ್ಲಿಂದ ಶುರುವಾಗಿರೋ ಈ ವ್ಯಾಧಿ ಎಷ್ಟು ವ್ಯಾಪಿಸ್ತಾ ಇದೆ ದಿನೇ ಅಂತ ಹೇಳಿದ್ರೆ, ಇದು ಯಾವಾಗ ನಿಮಗೆ ಈ ಮಾರ್ಕ್ಸ್ನ ಪೆಡಂಭೂತ ಮೆಟ್ಕೊಂಡ್ಬಿಡುತ್ತೋ ಅವಾಗೇನಾಗ್ಬಿಡುತ್ತೆ, ಜಾಸ್ತಿ ಮಾರ್ಕ್ಸ್ ತೆಗೆದವನು ಅದ್ಭುತ, ಕಡಿಮೆ ಮಾರ್ಕ್ಸ್ ತೆಗೆದವನೇನು ಅಲ್ಲ ಅಂತ ಒಂದು. ಇದನ್ನು ಮಾಡಿರೋದು ಏನಕ್ಕೆ ಹೇಳಿ? ಲಿಮಿಟೆಡ್ ಸೀಟ್ಸ್ ಅನ್ನೋ ಕಾರಣಕ್ಕೂ ಒಂದಿದೆ ಇದರಲ್ಲಿ, ಜೊತೆಗೆ ಉಳ್ಳವರಿಗೆ ಸೀಟ್ಗಳು ಸಿಗಬೇಕು ಅನ್ನೋದು ಕೂಡ ಇನ್ನೊಂದಿದೆ. ಹಾಗಾದ್ರೆ ಏನ್ರಿ, ಏನು ಬಡವರು ಚೆನ್ನಾಗಿ ಓದ್ಕೊಂಡ್ರೆ ಅವನು ಪಾಸ್ ಮಾಡೋಕ್ಕಾಗಲ್ವಾ? ಆಗುತ್ತೆ. ನಿಮಗೊಂದು ಘಟನೆ ಹೇಳ್ಬಿಡ್ತೀನಿ ನಾನು. ಇದು ತಮಿಳುನಾಡಿನ ಘಟನೆ. ಈ ತಮಿಳುನಾಡಲ್ಲಿ ಏನಾಗುತ್ತೆ, ಒಂದು ಹುಡುಗಿ 12ನೇ ತರಗತಿಯಲ್ಲಿ 1176 ಮಾರ್ಕ್ಸ್ ತೊಗೋತಾಳೆ ಹುಡುಗಿ. 12th ಎಕ್ಸಾಮಲ್ಲಿ 1176 ಮಾರ್ಕ್ಸ್. ಎಸ್ ಅನಿತಾ ಅಂತ ಆ ವಿದ್ಯಾರ್ಥಿನಿ ಹೆಸರು. ಇಷ್ಟು ಮಾರ್ಕ್ಸ್ ತೊಗೊಂಡು ನೀಟಲ್ಲಿ ಏನಾಯಿತು, ನೀಟಲ್ಲಿ ಫೇಲ್ ಆಗಿಬಿಡ್ತಾ ಹುಡುಗಿ. ಆಶ್ಚರ್ಯ ಅಲ್ವಾ? ಔಟ್ ಆಫ್ 1200 ಮಾರ್ಕ್ಸ್ಗೆ ಒಂದು ಹುಡುಗಿ 1176 ಮಾರ್ಕ್ಸನ್ನು ತೆಗೆದುಕೊಂಡು ನೀಟ್ ಎಕ್ಸಾಮಲ್ಲಿ ಫೇಲ್ ಆಗಿಬಿಡ್ತು ಅಂದರೆ ಏನು? ಇಲ್ಲಿದೆ ವಿಚಾರ. ಎಲ್ಲ ಒಂದೇ ಅಲ್ವೇನ್ರಿ, ಆ ಹುಡುಗಿ ಬ್ರಿಲಿಯಂಟ್ ಆಗಿದ್ದಿದ್ರೆ ಬರೀಬೇಕಾಗಿತ್ತು, ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೊಗೋಬೇಕಾಗಿತ್ತು ಅಲ್ವಾ? ಸಹಜ. ಆದರೆ ಈ ವ್ಯವಸ್ಥೆಯಲ್ಲಿ ನಡೀತಿರೋದೇನು ಅಂತ ಹೇಳಿದ್ರೆ, ನಿಮಗೆ ನೀಟ್ ಎಕ್ಸಾಮ್ಗೆ ಅಂತಲೇ ಒಂದು ಕೋಚಿಂಗ್ ಸೆಂಟ್ರು. ಆ ಕೋಚಿಂಗ್ ಸೆಂಟರ್ಗಳಲ್ಲಿ ಮಾಡಬಹುದಾದ ಪಾಠಗಳು ಅಥವಾ ಆ ಪಾಠಗಳಿಗೆ ಅನ್ವಯವಾಗಿ ಆ ಕೋಚಿಂಗ್ ಸೆಂಟರ್ ನಡೆಯುತ್ತೋ ನಮಗೆ ಗೊತ್ತಿಲ್ಲ. ಇದಕ್ಕೆ ಎಷ್ಟಿರುತ್ತೆ? 3 ಲಕ್ಷ 5 ಲಕ್ಷ. ವ್ಯಾಪಾರ ಹೇಗಾಗುತ್ತೆ ಅಂತ ಹೇಳ್ತಿದ್ದೀನಿ. ಟ್ಯೂಷನ್ಗಳಲ್ಲಿ ಮಾಡ್ಕೊಳ್ತಾರೆ. ತಂದೆ ತಾಯಿ ಅಲ್ಲೋ ಇಲ್ಲೋ ಅಡ್ಜಸ್ಟ್ ಮಾಡಿ 3 ರಿಂದ 5 ಲಕ್ಷ ಅಡ್ಜಸ್ಟ್ ಮಾಡಿ ಒಂದು ಟ್ರೈನಿಂಗ್ ನಡೆಯುತ್ತೆ ಅಲ್ಲಿ. ಆ ಟ್ರೈನಿಂಗು 3 ತಿಂಗಳು ಕೊಡ್ತಾರೋ, 6 ತಿಂಗಳು ಕೊಡ್ತಾರೋ, 5 ತಿಂಗಳು ಕೊಡ್ತಾರೋ, 4 ತಿಂಗಳು ಕೊಡ್ತಾರೋ, ಬೇರೆ ವಿಚಾರ. ಈ ಟ್ರೈನಿಂಗ್ ತಗೊಂಡವರೇ ಅಲ್ಲಿ. ಒಬ್ಬ ವಿದ್ಯಾರ್ಥಿನಿ, ಒಂದು ಬಡ ಮನೆಯಿಂದ ಬಂದಿರತಕ್ಕಂಥವರು ಈ ಥರ ಟ್ರೈನಿಂಗ್ಗೆ ಅಫೋರ್ಡ್ ಮಾಡೋದು ಹೇಗೆ ಅಫೋರ್ಡ್ ಮಾಡಬೇಕು? ಆಗಲ್ಲ. ಆಗದೆ ಇದ್ದಾಗ ಏನಾಗ್ತಾರೆ ಹೇಳಿ? 1176 1200 ಮಾರ್ಕ್ಸ್ಗೆ ಹುಡುಗಿ ನೀಟಲ್ಲಿ ಫೇಲ್ ಆಗ್ತಾಳೆ ಅಂದರೆ ಏನು ಮೀನಿಂಗ್ ಇದು? ಏನು ಹುಡ್ಕೋಣ ಇದಕ್ಕೆ ನಾವು? ಓಹೋ ಇಲ್ಲ, ಅದೇ ಬೇರೆ ಅಮ್ಮ, ಇದೇ ಬೇರೆ. ನೀವು ಯಾವ ವಿದ್ಯಾರ್ಥಿಗೆ ಯಾವ ತರಗತಿಯಲ್ಲಿ ಯಾವ ಪಾಠಗಳ ಆಧಾರದ ಮೇಲೆ ಒಂದು ಎಕ್ಸಾಮ್ ಮಾಡಿರ್ತಾರೋ ಅದರ ಆಧಾರದ ಮೇಲೆ ತಾನೇ ಇದು ನಡಿಬೇಕಾಗತ್ತೆ. ಒಂದು ವೇಳೆ ಆ ಪಾಠಗಳ ಆಧಾರದ ಮೇಲೆ ಈ ಎಕ್ಸಾಮ್ ಇಲ್ಲಿ ನಡೆದಿದ್ದರೆ ಈ ಹುಡುಗಿ ಒಳ್ಳೆ ಸ್ಕೋರ್ ಮಾಡಬೇಕಿತ್ತಲ್ಲ. 1176 ತೆಗೆದಂಥ ಹುಡುಗಿ ಅಟ್ಲೀಸ್ಟು ಒಂದು ಪಾಸ್ ಆಗೋಷ್ಟಾದರೂ ಆಗಬೇಕಿತ್ತಲ್ಲ. ಇದರದ್ದೇ ವಿಶೇಷ, ಇದರದ್ದೇ ಸ್ಪೆಷಲ್ಲು, ಇದರದ್ದೇ ಒಂದು ಟ್ಯೂಷನ್ ಮಾಫಿಯಾ ಅಂತ ಬೇರೆ ಒಂದಿದೆ. ಒಂದು 25 ವರ್ಷಗಳ ಹಿಂದೆ, ಒಂದು 30 ವರ್ಷಗಳ ಹಿಂದೆ ಇಷ್ಟು ಘೋರವಾಗಿರಲಿಲ್ಲ ರೀ. ಇದು ಯಾವುದು ಇಷ್ಟು ಘೋರವಾಗಿರಲಿಲ್ಲ. ಏನೋ ಮನೆ ಪಾಠ ಅಂತ ಹೇಳಿದ್ರೆ ಯಾವುದೋ ಸ್ವಲ್ಪ ಓದ್ಕೊಳ್ಳೋಕ್ಕಾಗ್ತಿಲ್ಲ ಅಂದರೆ ಓದ್ಕೋ ಅಂತ. ಇವತ್ತಿಗೆ 3 ಲಕ್ಷ 5 ಲಕ್ಷ ಅಂತ ಬಂದರೆ ಒಬ್ಬ ವಿದ್ಯಾರ್ಥಿ ಸ್ಕೂಲಿಗೆ ಕಟ್ಟೋ ಫೀಸ್ಗಿಂತ ಜಾಸ್ತಿ ಫೀಸ್ ಎಲ್ಲಿ ಕಟ್ಟಬೇಕು? ಏನಕ್ಕೆ? ಡಾಕ್ಟರ್ ಆಗ್ಬಿಡ್ತಾನೆ ಅವನು ಅಂತ. ಡಾಕ್ಟರ್ ಇದು ಬೇರೆ. ಡಾಕ್ಟರ್ ಆಗಬೇಕಲ್ವ ಅವನು, ಅದಕ್ಕೆ ಇಲ್ಲಿಂದ ಖರ್ಚು ಮಾಡಬೇಕು ಅಂತ ಏನಿದೆ ಡಾಕ್ಟ್ರಲ್ಲಿ ಹೇಳ್ರಪ್ಪ. ಆಯಿತು, ಡಾಕ್ಟರ್ ಅದೊಂದು ಕೋರ್ಸು, ನಿಜ ಅಲ್ವಾ? ಹುಷಾರಿಲ್ದವ್ರಿಗೆ ಒಂದು ಟ್ರೀಟ್ಮೆಂಟನ್ನು ಕೊಡ್ತಾರೆ. ಇವನು ಸಿಮ್ಟಮ್ಸ್ ನೋಡ್ಕೊಂಡು ಒಂದು ಟ್ರೀಟ್ಮೆಂಟನ್ನು ಕೊಡ್ತಾರೆ, ನಿಜ ಅಲ್ವಾ? ಸರಿ ತಾನೆ? ಆ ಒಂದು ಪ್ರೊಫೆಷನ್ ಬಗ್ಗೆ ನಮ್ಗೆ ಅಪಾರ ಗೌರವ ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ. ಆ ವಿದ್ಯೆಗೆ ಕೋಟಿ ಇರೋರು ಮಾತ್ರ ಬರಬೇಕು, ಬಡವ ಬರಬಾರ್ದು ಅಂದರೆ ಹೇಗೆ? ಒಂದು ಕಾಲೇಜ್ ಕಟ್ಟಿರ್ತೀರ ನೀವು, ಒಂದು ಲ್ಯಾಬ್ ಇರುತ್ತೆ, ಅದರಲ್ಲಿ ಓದ್ಕೊಳ್ತಾರೆ, ಚೆನ್ನಾಗಿ ಅದನ್ನು ಮನನ ಮಾಡ್ಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಒಬ್ಬರು ಸರ್ಜನ್, ಒಬ್ಬರು ಆಪ್ರೇಷನ್ ಮಾಡ್ತಾರೆ, ಒಬ್ಬರು ಮೂಳೆ ತಜ್ಞರು, ಒಬ್ಬರು ಹಲ್ಲು ತಜ್ಞರು, ಒಬ್ಬರು ಕಣ್ಣು ತಜ್ಞರು, ಒಬ್ಬರು ಹೃದಯ ತಜ್ಞರು ಅಲ್ವೇ? ಬೇಸಿಕ್ ಇಷ್ಟೇ ತಾನೇ. ಇದಿದ್ದಾಗ ಬಡವ ಯಾಕೆ ಅಫೋರ್ಡ್ ಮಾಡೋಕ್ಕಾಗ್ತಿಲ್ಲ ಅಂತ ನಮ್ಮ ಪ್ರಶ್ನೆ. ಹಾಗಾದರೆ ಶ್ರೀಮಂತನ ತಲೆಗೆ ಮಾತ್ರ ಈ ಡಾಕ್ಟರ್ ಓದುವಂಥ ಬ್ರೈನ್ ಫಿಕ್ಸ್ ಮಾಡಿದ್ದಾನೆ ಭಗವಂತ, ಬಡವರ ಬ್ರೈನ್ಗಳಿಗೆ ಅದು ಅರ್ಹ ಅಲ್ಲ ಅಂತನಾ? ನೋ. ನೀವು ಕ್ರಿಯೇಟ್ ಮಾಡಿರುವಂಥ ಗೋಡೆ ಅದು, ನೀವು ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಅದು. ಅಫೋರ್ಡೇ ಮಾಡೋಕ್ಕಾಗಬಾರ್ದು ಬಡವನಿಗೆ, ಅವನು ಹತ್ತಿರಕ್ಕೆ ಬರೋಕ್ಕಾಗಬಾರ್ದು. ಅದಕ್ಕೆ ಮಾತೆತ್ತಿದ್ರೆ 1 ಕೋಟಿ 1.5 ಕೋಟಿ 2 ಕೋಟಿ. ಅದಕ್ಕೆ ನಮ್ಮ ಮಕ್ಕಳು ಹೋಗ್ತಾರೆ, ಯುಕ್ರೇನ್ಗೆ ಹೋಗ್ತಾರೆ, ರಷ್ಯಾದ ಬೇರೆ ಕಡೆ ಹೋಗಿ ಕಡಿಮೆ ದುಡ್ಡಿಗೆ ಓದ್ಕೊಂಡು ನಾನು ಡಾಕ್ಟರ್ ಆಗಬೇಕು ಅಂತ ಕನಸು ಕಂಡಿರ್ತಾರಲ್ಲ. 25 ಲಕ್ಷಕ್ಕೋ 20 ಲಕ್ಷಕ್ಕೋ ಆದರೆ ಲೋನ್ ತೊಗೊಂಡು ಹೋಗ್ತಾರೆ ಮಕ್ಕಳು. ನಮ್ಮಲ್ಲೇ ಯಾಕಿಲ್ಲ ಅಂತೇಳಿ ಇದು ಆ ಸ್ಕೇಲೇ ಬೇರೆ. ಏನು ಮಾಡಿದ್ರು ಅವ್ರು ಬರಬಾರ್ದು. ಅವ್ರು ಒಂದು ವೇಳೆ ಬರಬೇಕು ಅಂತ ಹೇಳಿದ್ರೆ ಟ್ಯೂಷನ್ಗೆ ಸೇರಿಕೊಂಡೇ ಬರಬೇಕು ಅವನು. 3, 4, 5, 6 ಲಕ್ಷದವರೆಗೂ ಟ್ಯೂಷನ್ಗಳು. ಕೆಲವರು ಹೇಳ್ತಾರೆ ಟ್ಯೂಷನ್ ಸೆಂಟರ್ಗಳ ಕಡೆಯಿಂದಾನೇ ಕೆಲವು ಕ್ವಶನ್ ಪೇಪರ್ ಲೀಕ್ಗಳಾಗಿದೆ. ಅಲ್ಲೇನಾಗುತ್ತೆ, ಇನ್ನೊಂದು ನಡೀತಲ್ಲಿ, ಇದನ್ನು ಚೆನ್ನಾಗಿ ಯೋಚನೆ ಮಾಡ್ಕೊಳ್ಳಿ. ನಮ್ಮ ಟ್ಯೂಷನ್ಗೆ ಸೇರಿದವರು ಇಷ್ಟು ರ್ಯಾಂಕ್ ಬಂದರು,
ಇಷ್ಟು ಜನ ಪಾಸ್ ಆಗಿಬಿಟ್ರು, ಇಷ್ಟೊಂದು ಜನ ನೆಕ್ಸ್ಟು ವೈದ್ಯಕೀಯ ಸೀಟ್ ಸಿಕ್ಬಿಡ್ತು, ಅದಕ್ಕೆ ಹೆಮ್ಮೆ. ಅದಕ್ಕೆ ಟ್ಯೂಷನ್ಗಳ ಕಡೆಯಿಂದನೂ ಕೂಡ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆ. ಲೀಕ್ ಆಗಿದ್ದೀರ ಅವ್ರು ಪಾಸ್ ಮಾಡೋಕ್ಕಾಗಲ್ವಲ್ಲ, ಅಲ್ಲಿ ಕೆಟ್ಟ ಹೆಸರು ಬರುತ್ತಲ್ಲ, ಅಯ್ಯೋ ಇದು ಸುಖ ಇಲ್ವಂತೆ ಕಣೋ, ಇಲ್ಲಿ ಯಾರು ಪಾಸ್ ಆಗಿಲ್ವಂತೆ, ನಡೀರಿ ಬೇರೆ ಕಡೆ ಏನ್ಬಿಡ್ತಾರೆ. ಹಾಗಾಗಿ ಲಾಬಿ ನಡೀತಾ ಇದೆ ಅಂತ ನಿಮಗೆ ಗೊತ್ತಿರಲಿ. 7 ವರ್ಷಗಳಲ್ಲಿ 70ಕ್ಕಿಂತ ಹೆಚ್ಚಿನ ಎಕ್ಸಾಮ್ಗಳ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆ. ಪರೀಕ್ಷಾ ಅಕ್ರಮಗಳು ನಡೆದಿವೆ ಈ ದೇಶದಲ್ಲಿ 7 ವರ್ಷದಲ್ಲಿ 70ಕ್ಕಿಂತ ಹೆಚ್ಚಿಂದು. ಇನ್ನು 5 ವರ್ಷಗಳಲ್ಲಿ 43 ಉದ್ಯೋಗಾಕಾಂಕ್ಷಿಗಳಿದ್ದಾರಲ್ಲ, ಬೇರೆ ಬೇರೆ ನೇಮಕಾತಿಗೆ ಸಂಬಂಧಪಟ್ಟಂತೆ, ಆ ನೇಮಕಾತಿಯಲ್ಲೂ ಕೂಡ ಅಕ್ರಮ ನಡೆದಿದೆ ಅಂತ. ಮತ್ತು ಇನ್ಯಾವುದ್ರ ಬಗ್ಗೆ ನಾವು ಮಾತಾಡಬೇಕೀಗ? ವಿದ್ಯಾರ್ಥಿಗಳು ನೋಡಿದ್ರೆ ಕ್ವೆಶ್ಚನ್ ಪೇಪರ್ ಲೀಕ್ ಮಾಡ್ತಾರೆ ಇವರು. ಮತ್ತು ಸಿಸ್ಟಮ್ ಯಾಕ್ರಿ ನಿಮ್ಮದು? ನಾನು ಆ ವಿದ್ಯಾಲಯ ಕಟ್ಟಿಬಿಟ್ಟೆ, ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದೀನಿ, 800 ವರ್ಷದಿಂದ ಯಾರೋ ಬೆಂಕಿ ಹಚ್ಚಿಬಿಟ್ಟಿದ್ದ, ಅದು 3 ತಿಂಗಳು ಉರಿಯಿತು, 6 ತಿಂಗಳು ಉರಿಯಿತು, ಆಯ್ತಪ್ಪ ಫೈನ್, ಸಂತೋಷ, ಎಮೋಷನಲ್, ಚೆನ್ನಾಗಿದೆ, ಅದ್ಭುತ ಕೆಲಸ ಮಾಡಬೇಕಾಗಿತ್ತು, ಮಾಡಿದ್ದೀರಿ. ವಾಟ್ ಅಬೌಟ್ ದ ಸಿಸ್ಟಮ್? ವ್ಯವಸ್ಥೆ ಕತೆ ಮಾತಾಡಿ ನೀವು. ಯಾಕೆ ನೀಟ್ ಅಕ್ರಮ ಆಗ್ತಾ ಇದೆ? ನೆಟ್ ಯಾಕೆ ಅಕ್ರಮ ನಡೀತಾ ಇದೆ ಇಲ್ಲಿ? ಯಾಕೆ ಎಕ್ಸಾಮ್ ಕ್ಯಾನ್ಸಲ್ ಆಗ್ತಾ ಇವೆ? ಯಾಕೆ ರೀ ಎಕ್ಸಾಮ್ ಆಗ್ತಿದೆ? ನೀಟ್ ಎಕ್ಸಾಮಲ್ಲಿ 1500 ಚಿಲ್ಲರೆ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ರಲ್ರಿ, ಅಕ್ರಮ ಆಗಿತ್ತು ಅಂತ ಅವ್ರ ಮೇಲೆ ಒಂದಷ್ಟು ಕೇಸ್ಗಳಿತ್ತಲ್ಲ, ಅವ್ರಿಗೆ ಮತ್ತೆ ಎಕ್ಸಾಮ್ ಕೊಟ್ಟರೆ ಅರ್ಧಕ್ಕರ್ಧ ಜನ ಬಂದೇ ಇಲ್ಲ, ಎಕ್ಸಾಮ್ಗೆ ಬಂದಿಲ್ಲ ಅರ್ಧಕ್ಕರ್ಧ ಜನ. ಯಾಕೆ? ನಡೆದಿದ್ದ ಒಪ್ಕೊಂಡಂಗೆ ಆಯ್ತು ತಾನೇ? ಹಾಗಾದರೆ ನಿಜವಾಗ್ಲೂ ಅಷ್ಟು ಅವರು ಕಾನ್ಫಿಡೆಂಟ್ ಆಗಿದ್ದಿದ್ರೆ ಬಂದು ಬರೀಬೇಕಾಗಿತ್ತು ಎಕ್ಸಾಮು. ಅವರು ಡಿಪೆಂಡ್ ಆಗಿದ್ದಿದೆ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಮೇರೆಗೆ ಇರಬೇಕು. ಆ ಕಾರಣಕ್ಕೆ ಬಂದಿಲ್ಲ ಅವರು. ನಿನ್ನೆ ನಡಿಬೇಕಾಗಿದ್ದಂಥ ನೀಟ್ ಪರೀಕ್ಷೆ ಕೂಡ ಮುಂದೂಡಿಕೆ ಆಯಿತು ಒಂದು ಕಡೆ. ಜೊತೆಗೆ ನೆಟ್ಟು, JRF, CSIR ನೆಟ್ ಪರೀಕ್ಷೆ ಎಲ್ಲವೂ ರದ್ದಾಗಿದೆ ರೀ. CSIR ನೆಟ್ ರದ್ದಾಯಿತು. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ದೇಶಾದ್ಯಂತ ವಿದ್ಯಾರ್ಥಿಗಳ ಪ್ರತಿಭಟನೆ ಜೋರಾಗ್ತಾ ಇದೆ. ತುಂಬ ಗಮನಿಸಬೇಕಾದಂಥ ವಿಚಾರ. ಅಮ್ಮ ಅಪ್ಪನಿಗೆ ವರ್ಷಗಟ್ಟಲೆ ಕನಸಿದು ನನ್ನ ಮಗ ಡಾಕ್ಟರ್ ಆಗಬೇಕು ಅಂತ. ಇಲ್ಲ ಆಗ್ತಾನೆ ಅವನು. ಎಲ್ಲರಿ ಆಗ್ತಾನೆ? ಇಟ್ಟಿದ್ದೀರಾ 5 ಕೋಟಿ, ಇಟ್ಟಿದ್ದೀರಾ 3 ಕೋಟಿ, ಇಟ್ಟಿದ್ದೀರಾ 2 ಕೋಟಿ. ಆಗ ನಿಮ್ಮ ಕನಸು ನಿಮ್ಮ ಇದಕ್ಕೆ, ಆ ಹಣಕ್ಕೆ ಮ್ಯಾಚ್ ಆದರೆ ಮಾತ್ರ ನಿಮ್ಮ ಮಗ ಡಾಕ್ಟರ್ ಆಗೋದು, ನಿಮ್ಮ ಮಗಳು ಡಾಕ್ಟರ್ ಆಗೋದು. ಅದರ್ವೈಸ್ ನೋ, ಆಗ್ತಾ ಇಲ್ಲ ದೇಶದಲ್ಲಿ. ಯಾವ ಎಕ್ಸಾಮ್ ಕೇಳಲಿ ಕ್ವೆಶ್ಚನ್ ಪೇಪರ್ ಲೀಕ್ ಅಂತೆ. ಯಾವುದೋ ಒಂದು ಸೆಂಟರ್ ಸಿಕ್ಬಿಡ್ತಂತೆ, 1000 ಕಿಲೋಮೀಟ್ರಿಂದ ಬಂದಿದ್ದಂತೆ, ಅಲ್ಲಿ ಯಾಕೆ ಬರೆದಂತೆ ಅವನು? ಯಾರೋ ಡಾಕ್ಟ್ರುಗಳೇ ಬಂದು ಯಾರ್ದೋ 2 ವಿದ್ಯಾರ್ಥಿಗಳಿಗೆ ಬರೆದ್ರಂತೆ. ಒಬ್ಬ ಬರೆಯೋಕ್ಕೆ 25 ಲಕ್ಷ ದುಡ್ಡು ಕೊಟ್ಟಿದ್ದಾರಂತೆ. ದುಡ್ಡು 25 ಲಕ್ಷ ಇದ್ದರೆ ಯಾರು ಬೇಕಾದ್ರೂ ಬಂದು ಬರೀತಾನೆ ಅಂತ ಆಯಿತು. ನಿಮ್ಮ ಪರವಾಗಿ, ನಿಮ್ಮ ನಕಲಿಯಾಗಿ ಒಬ್ಬ ಬರೀತಾನೆ ಅಂತ ಆಯಿತು. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ದೇಶಾದ್ಯಂತ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವ ಕೋರ್ಸ್ ನೋಡ್ರಿ ನೀವು, ಯಾವುದೇ ಕೋರ್ಸ್, ಎಲ್ಲಿ ಜಾಸ್ತಿ ಹಣ ಇದೆಯೋ ಅವರಿಗೆ, ಆ ಉದ್ಯೋಗದಲ್ಲಿ ಯಾರಿಗೆ ಹಣ ಇದೆಯೋ ಅವನು ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಇದು. ಬೇರೆ ಬಡವ 1176 ಮಾರ್ಕ್ಸ್ ರೀ, 1200 ಮಾರ್ಕ್ಸ್ಗೆ ಒಂದು ಹುಡುಗಿ, ಒಂದು ಹೆಣ್ಣುಮಗಳು ತೊಗೊಂಡಿರೋದು. ಆ ಹುಡುಗಿ ನೀಟಲ್ಲಿ ಫೇಲು. ಏನು ಮಾತಾಡ್ತೀವಿ? ಮೆರಿಟೋಕ್ರಸಿ. ಮೆರಿಟ್ ಅದು ಬೇರೆ ರೀ, ಸ್ಕೂಲಲ್ಲಿ ಬೇರೆ, ಕಾಲೇಜಲ್ಲಿ ಬೇರೆ, ಇದು ಬೇರೆ. ಯಾಕೆ ಬೇರೆ? ವೈ ಕೊಡಿ ಅದೇ ಪಾಠಗಳು. ಅದ್ರ ಮೇಲೆ ತಾನೇ ನೀವು ಜಡ್ಜ್ ಮಾಡೋಕ್ಕಾಗುತ್ತೆ. ಆ ಹುಡುಗಿ ಪ್ರತಿಭಾವಂತಳೆ ಅಲ್ಲದೆ ಇದ್ದಿದ್ರೆ, ಶ್ರಮವೇ ಇಲ್ಲದೆ ಇದ್ದಿದ್ರೆ ಆ ಹುಡುಗಿಗೆ ಅಷ್ಟು ಮಾರ್ಕ್ಸ್ ತೆಗಿಯೋಕ್ಕಾಗ್ತಿತ್ತಾ? ನಮ್ಮ ಪ್ರಶ್ನೆ ಇದು. ಇಲ್ಲ ತಾನೇ? ಅದಾದಮೇಲೆ ಇದನ್ನೇ ಒಂದು ವ್ಯವಸ್ಥೆ ಬೇರೆ ಸ್ಕೇಲ್ ಮಾಡಿ, ಅದಕ್ಕೆ 3 ಲಕ್ಷ 5 ಲಕ್ಷದ ಟ್ಯೂಷನ್ಗಳಂತ ಫಿಕ್ಸ್ ಮಾಡಿ, ಅಲ್ಲಿ ಓದೋರಿಗೆ ಮಾತ್ರ ಅನುಕೂಲವಾಗುವಂಥ ಎಕ್ಸಾಮ್ಗಳು ಇಡೋದಿದೆಯಲ್ಲ, ಸರಿ ಅದೋ ಇಟ್ಟರು. ನೆಕ್ಸ್ಟ್ ಏನು ಅಂದರೆ ಕ್ವೆಶ್ಚನ್ ಪೇಪರ್ ಲೀಕ್ ಮಾಡಿಬಿಡೋದು. ಆ ಟ್ಯೂಷನ್ಗಳ ಹೆಸರು ಬೇಕು ಕೆಲವಕ್ಕೆ. ಯಾರ್ಯಾರು ಶಾಮೀಲಾಗಿದ್ದಾರೋ, ಎಲ್ಲೆಲ್ಲಿ ಶಾಮೀಲಾಗಿದ್ದಾರೋ ಗೊತ್ತಿಲ್ಲ. ಮೋದಿ ಸರ್ಕಾರದ ವಿರುದ್ಧವಾಗಿ ತಿರುಗಿ ಬಿದ್ದಿವೆ ವಿಪಕ್ಷಗಳು. ಕೇಂದ್ರ ಸರ್ಕಾರ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವಲ್ಲಿ ವಿಫಲವಾಗಿವೆ ಅಂತ ಆಕ್ರೋಶ. ಕಳೆದ 8 ವರ್ಷಗಳಲ್ಲಿ 48 ಪರೀಕ್ಷೆ ರದ್ದಾಗುತ್ತೆ ಈ ದೇಶದಲ್ಲಿ. ಕೆಲವಕ್ಕೆ ಸ್ಟೇ ಇದೆ. ಸರಿಸುಮಾರು 2 ಕೋಟಿಯಷ್ಟು ಅಭ್ಯರ್ಥಿಗಳು ಶ್ರಮ ವ್ಯರ್ಥ ಆಗ್ತಿದೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದಂಥವರು 2 ಕೋಟಿ ಅಭ್ಯರ್ಥಿಗಳ ಶ್ರಮವನ್ನು ಇಲ್ಲಿವರೆಗೂ ಹಾಳು ಮಾಡಿದ್ದಾರೆ ಅಂತ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ, ಪರೀಕ್ಷಾ ಅಕ್ರಮಕ್ಕೆ ಕಡಿವಾಣವೇ ಬಿದ್ದಿಲ್ಲ ಅಂತ. ಇದು ಯಾವುದೋ ಎಕ್ಸಾಮು ಇದಾಯ್ತಾ? ಹಾಂ, ತನಿಖೆ ನಡೀತಾ ಇದೆ, ತನಿಖೆ ನೆಕ್ಸ್ಟ್ ಎಕ್ಸಾಮು, ಅದರದ್ದು ಅದೇ ಹಣೆ ಬರಹ. ನಾನು ಅಲ್ಲಿ ಬಿಲ್ಡಿಂಗ್ ಕಟ್ಟಿದೆ, ಇಲ್ಲಿದು ಉದ್ಘಾಟನೆ ಮಾಡಿದೆ, ಯಾವ್ಯಾವ್ದು ಎಮೋಷ್ನಲಿ ಕನೆಕ್ಟ್ ಇದೆ ನೋಡಿ, ಹೇಳಿ. ಟಾಪ್ 10 ವಿಶ್ವದ ಯೂನಿವರ್ಸಿಟಿಗಳು ನಾವಿದ್ದೀವ? ಟಾಪ್ 20 ವಿಶ್ವದ ಯೂನಿವರ್ಸಿಟಿಗಳಲ್ಲಿ ನಾವಿದ್ದೀವ? ಇದ್ದೀವೇನ್ರಿ? ಎಲ್ಲಿದ್ದೀವಿ ನಾವು? ನಾನು ಅದಕ್ಕೆ ಬಜೆಟ್ ನೋಡ್ಬೇಕು ನೀವು, ಬಜೆಟ್ ಕಾಪಿಗಳಲ್ಲಿ. ಅಯ್ಯೋ, ಅಲ್ಲೊಂದು ಏಮ್ಸ್ ಮಾಡ್ತಾ ಇದ್ದೀವಿ, ಇಲ್ಲೊಂದು ಏಮ್ಸ್ ಮಾಡ್ತಾ ಇದ್ದೀವಿ, ಇನ್ನೇನು ಬರ ಇಲ್ಲ ಅಂತ. 1 ಕೋಟಿಗೆ 1,000, 1 ಕೋಟಿ ಜನಸಂಖ್ಯೆ ಇದ್ದರೆ 1,000 ಸೀಟ್ ಅಂತ ಈ ದೇಶದಲ್ಲಿ. ಇವ್ರು ಮಾಡಿರೋ ಸಿಸ್ಟಮ್ಗಳಿವೆಲ್ಲವು. ಕರ್ನಾಟಕದಲ್ಲಿ 6 ಕೋಟಿ 7 ಕೋಟಿ ಇದ್ದರೆ ತಗೋ ನಿನಗೆ 7,000 ಸೀಟ್ ಅಷ್ಟೇ. ನಮ್ಮಲ್ಲಿ 12,000 ಸೀಟ್ಗಳಿವೆ. ನಮ್ಮಲ್ಲಿ ಹತ್ತತ್ರ 12,000 ಸೀಟ್ ಇದ್ದರೆ ನೀನು ಎಲಿಜಿಬಲ್ ಅಲ್ಲ, ನೀನು ಬೇರೆಯವ್ರಿಗೋಸ್ಕರ ಕೊಟ್ಬಿಡೋದನ್ನು ಅಂತ. ನಮ್ಮ ವಿದ್ಯಾರ್ಥಿಗಳು ಎಲ್ಲಿ ಕಳಿಸೋಣ ನಾವು? ಹಾಗಾದರೆ ಕರ್ನಾಟಕದ ನಮ್ಮ ವಿದ್ಯಾರ್ಥಿಗಳನ್ನ ಎಲ್ಲಿ ಕಳಿಸೋಣ ನಾವು? ನಮ್ಮ ಕ್ವಶನ್ ರೀ ಇದು. ಅವ್ರು ಮುಗಿತ ಅಲ್ಲಿಗೆ. ಅವಾಗೇನು ಮಾಡೋದು ಇವರು? ಅವ್ರನ್ನ ಇನ್ನೂ ಮಾರ್ಕ್ಸ್ ತೊಗೋಬೇಕು, ಇನ್ನೂ ತೊಗೋಬೇಕು, 96 ಸಾಲಲ್ಲ, 97 ಸಾಲಲ್ಲ, 98 ಸಾಲಲ್ಲ ಅಂತ ಮಕ್ಕಳ ಮೇಲೆ ಒತ್ತಡ ಹಾಕಿ ಅವರ ಬಾಲ್ಯದ ಬದುಕು,
ಅವರ ಯೌವನದ ಬದುಕು ಸರ್ವನಾಶ. ಸರ್ವನಾಶ. ಪ್ರೆಷರ್ ಕುಕ್ಕರ್ ಅವ್ರಿಗೆ ಏನಕ್ಕೆ ಹೇಳಿ? ಸೀಟ್ ಇರೋದು 6,000, ಅದರೊಳಗಡೆ ನೀನು ಒಬ್ಬ ಆಗಬೇಕು. 6,001 ಬಂದರೂ ಇಲ್ಲ, 6,002 ಬಂದರೂ ಇಲ್ಲ ಅಂದರೆ ಏನು ಮಾಡ್ತಾನೆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ? ನಮ್ಮ ಕ್ವಶನ್ ಇದು. ಬರೀ ಪರೀಕ್ಷಾ ಕ್ರಮ ಏನು ಇವ್ರದ್ದೆಲ್ಲ ಕೂಗು ಎಲ್ಲಿಗೆ ಹೋಗ್ಬೇಕ್ರಿ? ಮಕ್ಕಳ ಕೂಗು ಎಲ್ಲಿ ಹೋಗ್ಬೇಕು ಹೇಳಿ ಇವರೆಲ್ಲರೂ ಕೂಡ? 2017ರಿಂದ 2024 ಜೂನ್ ನಡುವೆ 48 ಎಕ್ಸಾಮ್ ರದ್ದಾಗುತ್ತೆ ರೀ ಈ ದೇಶದಲ್ಲಿ. 14 ಪರೀಕ್ಷೆಗಳಲ್ಲೇ 1.97 ಕೋಟಿ ಅಭ್ಯರ್ಥಿಗಳಿದ್ದರು. NTA ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನಡೆಸಿದಂಥ ಪರೀಕ್ಷೆಗಳು ರದ್ದಾಗ್ಬಿಡ್ತವೆ ಈ ದೇಶದಲ್ಲಿ. 4 ಕೇಸ್ಗಳನ್ನು CBIಗೆ ಕೇಂದ್ರ ಸರ್ಕಾರವೇ ಒಪ್ಪಿಸಿದೆ. ಇವರ ಹಣೆ ಬರಹ ಇದು, ಇವರ ಹಣೆ ಬರಹ ರೀ ಇದು. ಒಂದಾದರೂ ಪಾರದರ್ಶಕವಾಗಿ ನಡೀತಾ ಇದೆಯಾ ಇವತ್ತಿಗೆ? ನೀವು ಉದ್ಯೋಗಕ್ಕಾದರೂ ಅರ್ಜಿ ಹಾಕ್ಕೊಳ್ಳಿ, ಇಲ್ಲ ಯಾವುದಾದ್ರು ವೈದ್ಯಕೀಯ ಅದು ಇದು ಕೋರ್ಸ್ಗಳಿಗಾದರೂ ಅರ್ಜಿ ಹಾಕ್ಕೊಳ್ಳಿ, ಇದೇ ಹಣೆ ಬರಹ ಆಗಿಬಿಟ್ಟಿದೆ. BJP ಅಧಿಕಾರದ ರಾಜ್ಯಗಳಲ್ಲೇ ಅತಿ ಹೆಚ್ಚು ಅಕ್ರಮ ಅಂತ ವರದಿ ಇದೆ. ರಾಜಸ್ಥಾನ ಗ್ರಂಥಪಾಲಕರ ನೇಮಕಾತಿ ಲಿಖಿತ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಬಿಡ್ತೀರಿ 2020. ಲೈಬ್ರರಿ ಮೇಂಟೈನ್ ಮಾಡ್ತಾರಲ್ಲ ಅವ್ರದ್ದು, ಅದು ಕ್ವೆಶ್ಚನ್ ಪೇಪರ್ ಲೀಕ್, ಎಕ್ಸಾಮ್ ಕ್ಯಾನ್ಸಲ್. 2021 ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕ್ವೆಶ್ಚನ್ ಪೇಪರ್ ಲೀಕ್, ಪರೀಕ್ಷೆ ರದ್ದು. ಅರಣ್ಯ ಪಾಲಕ ಹುದ್ದೆ ಪರೀಕ್ಷೆ ಅದು ಸೇಮು. 2022 ಶಿಕ್ಷಕರ ನೇಮಕಾತಿ ಅದರಲ್ಲೂ ಸೋರಿಕೆ. ಹರಿಯಾಣ 2017 ನ್ಯಾಯಾಂಗ ಇಲಾಖೆ ಬೇರೆ ಬೇರೆ ಹುದ್ದೆಗಳು ಲಿಖಿತ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್, ಎಕ್ಸಾಮ್ ಕ್ಯಾನ್ಸಲ್. 2021 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ, ಅಲ್ಲೂ ಪ್ರಶ್ನೆ ಪತ್ರಿಕೆ ಲೀಕ್, ಪರೀಕ್ಷೆ ದಿನನೇ ರದ್ದು. ಕರ್ನಾಟಕ 2019 20 FDA ಎಕ್ಸಾಮ್ ಅದು ಮುಂದೂಡಿಕೆ. 21-22ನೇ ಸಾಲು PSI ನೇಮಕಾತಿ ಅದು ಅಕ್ರಮ, ಅದು ರದ್ದು. ಮಹಾರಾಷ್ಟ್ರ 2020 ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗುತ್ತೆ, ಫಲಿತಾಂಶಕ್ಕೆ ತಡೆ. 2021 ಬೇರೆ ಬೇರೆ ಹುದ್ದೆ ನೇಮಕಾತಿ ಪರೀಕ್ಷೆಯಲ್ಲಿ ಕ್ವೆಶ್ಚನ್ ಪೇಪರ್ ಲೀಕ್, ಫಲಿತಾಂಶಕ್ಕೆ ತಡೆ. ಜಮ್ಮು ಆ್ಯಂಡ್ ಕಾಶ್ಮೀರ್ 2022 ಪೊಲೀಸ್ ಇಲಾಖೆ 1200 ಹುದ್ದೆಗಳಿಗೆ ನಡೆದ ಪರೀಕ್ಷೆಯಲ್ಲಿ ಕ್ವೆಶ್ಚನ್ ಪೇಪರ್ ಲೀಕ್, ಫಲಿತಾಂಶಕ್ಕೆ ತಡೆ. 2023 ಬೇರೆ ಬೇರೆ ಹುದ್ದೆ ನಡೆಯುತ್ತೆ ಪರೀಕ್ಷೆ, ಅಲ್ಲೂ ಕ್ವೆಶ್ಚನ್ ಪೇಪರ್ ಲೀಕ್. ಹಿಮಾಚಲ ಪ್ರದೇಶ ಕಿರಿಯ ಕಚೇರಿ ಸಹಾಯಕ ಹುದ್ದೆ ಪರೀಕ್ಷೆ ಸೋರಿಕೆ, ಪ್ರಶ್ನೆ ಪತ್ರಿಕೆ ಅದು ಕೂಡ ಅದೇ ಹಣೆ ಬರಹ. ಉತ್ತರಾಖಂಡ 2021 ಬೇರೆ ಬೇರೆ ಇಲಾಖೆ ಹುದ್ದೆಗಳಿಗೆ ನಡೆದಂಥ 3 ಪರೀಕ್ಷೆಗಳು ರದ್ದಾಗ್ತವೆ. ಬಿಹಾರ 2019 ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಯಲ್ಲಿ ಕ್ವೆಶ್ಚನ್ ಪೇಪರ್ ಲೀಕ್. 2022 ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಕೂಡ ಕ್ವೆಶ್ಚನ್ ಪೇಪರ್ ಲೀಕ್ ಆಗುತ್ತೆ. ಎಲ್ಲಿಗೆ ಬಂದು ನಿಂತ್ಕೊಳ್ತಾ ಇದ್ದೀವಿ ನಾವು? UP ಕೇಳೋದೇ ಬೇಡ, ಇದಂತೂ ಹದಗೆಟ್ಟೋ ಕೂತಿದೆ. 2018 ಕೊಳವೆ ಬಾವಿ ಆಪರೇಟರ್ ಎಕ್ಸಾಮ್ ಅಂತ ಇದು, ಅಲ್ಲೂ ಪ್ರಶ್ನೆ ಪತ್ರಿಕೆ ಸೋರಿಕೆ. ಒಂದೊಂದು ಬೋರ್ವೆಲ್ ಆಪರೇಟ್ ಮಾಡುವಂಥ ಹುದ್ದೆ ಪರೀಕ್ಷೆ ರದ್ದು. ಶಿಕ್ಷಕರ ನೇಮಕಾತಿ 2019 ಅಲ್ಲೂ ಅದೇ 20 ಲಕ್ಷಕ್ಕಿಂತ ಹೆಚ್ಚು ಮಂದಿ ಭಾಗಿಯಾಗಿರ್ತಾರೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಫಲಿತಾಂಶಕ್ಕೆ ತಡೆ. ಯಾರಿಗೆ ಉದ್ಯೋಗ ಕೊಡ್ತಾ ಇದ್ದೀರಿ ನೀವು? ಯಾರಿಗೆ ನ್ಯಾಯ ಕೊಡ್ತಾ ಇದ್ದೀರಿ? ಉದ್ಯೋಗ ಕೇಳಿದವ್ರಿಗೂ ಇಲ್ಲ, ಈ ಕಡೆ ಯಾವುದೋ ವೈದ್ಯಕೀಯ ಪರೀಕ್ಷೆ ಅದು ಇದು ಇಲ್ಲ ಅಂತ ಹೇಳಿದ್ರೆ ಯಾವ ಹಣೆ ಬರಕ್ಕೆ ಇದು ಮಾಡ್ತಾ ಇದ್ದೀರಿ ನೀವು ಹೇಳಿ ಅಂತ ಪ್ರಶ್ನೆ.